ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತು ನಾನು ತಾಯಿ ಕಾರ್ಡ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಇಲ್ಲೇ ನಮ್ಮ ಧರ್ಮಪುರ ಅಂತ. ಇಲ್ಲಿ ಹೋಗಿ ತಾಯಿ ಕಾರ್ಡ್ ಮಾಡಿಸ್ಕೊಂಡು ಬರಬೇಕು. ಸೊ ಹೇಗಿರುತ್ತೆ ಏನು ಅಂತ ಈ ವ್ಲಾಗ್ನ ನೋಡಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ತಿಂಡಿ ಎಲ್ಲ ಮಾಡಾಯಿತು. ನೋಡಬೇಕು, ನನ್ನ ಹಸ್ಬೆಂಡ್ ಸ್ವಲ್ಪ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾದಮೇಲೆ ನಾವು ಹೋಗಬೇಕು ಹಾಸ್ಪಿಟಲ್ಗೆ. ಹೋಗಿ ಅಲ್ಲಿ ಏನು ಇರ್ತಾ ಅಂತ ಎಲ್ಲ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಅಷ್ಟೇ. ನಾವು ಹೊರಡ್ತಾ ಇದ್ದೀವಿ ತಾಯಿ ಕಾರ್ಡ್ ಮಾಡ್ಸೋಕ್ಕೆ. ನೋಡ್ಬೇಕಲ್ಲಿ ಇವತ್ತು ಗುರುವಾರ ಆಗೋದ್ರಿಂದ ಫುಲ್ಲು ರಶ್ ಇರುತ್ತೆ. ನಾವು ಬೇಗ ಹೋದರೆ ಬೇಗ ತೋರಿಸ್ಬೋದು. ಜೆರಾಕ್ಸ್ ಮಾಡ್ಸಕ್ಕೆ ಹೋಗೋರೆ ಗೈಸ್. ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ, ಹೋಗ್ಬೇಕು ಇವಾಗ. ಇನ್ನೂ ಡಾಕ್ಟರ್ ಬಂದಿಲ್ಲ ಅಂದ್ಕೊಳ್ತೀನಿ. ಬೇಗನೆ ಬಂದಿದ್ದೀವಿ, ಬೇಗ ಬಂದರೆ ಬೇಗ ತೋರಿಸ್ಬೋದಲ್ಲ ಅಂದ್ಬಿಟ್ಟು. ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಹೋಗಿದಾಗ ನಂಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಅನಿಸುತ್ತೆ, ಈ ಗುರುವಾರ ಯಾವಾಗೆಲ್ಲ ಇರುತ್ತೆ ಯಾವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಫುಲ್ ರಶ್ಶು. ಏನಕ್ಕೆ ಅಂದರೆ ಈ ರೀತಿ ಗುರುವಾರ ಟೈಮು ಜಾಸ್ತಿ ಪ್ರೆಗ್ನೆಂಟ್ ಲೇಡೀಸ್ ಬರ್ತಾ ಇರ್ತಾರೆ. ಪಾಪುಗಳಿಗೆ ಇಂಜೆಕ್ಷನ್ ಅಂತೆ, ಇಲ್ಲ ಪ್ರೆಗ್ನೆಂಟ್ ನ್ಯೂ ಮಾಮ್ ಇರ್ತಾರೆ, ಅಂದರೆ ಹೊಸ್ದಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತಾರೆ ಅವರಿಗೆಲ್ಲ ಇಂಜೆಕ್ಷನು ಆ ರೀತಿ ಸಿಮಿಲರ್ ಅದಕ್ಕೆ ಸಂಬಂಧಪಟ್ಟಂಥ ಜನಗಳೇ ಜಾಸ್ತಿ ಬಂದಿರ್ತಾರೆ. ಇಲ್ಲ ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಈ ರೀತಿಯಾಗಿ ಜನಗಳು ಬಂದಿರ್ತಾರೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ನಾರ್ಮಲ್ ಹೆಲ್ತ್ ಅಪ್ಸೆಟ್ ಆಗಿರೋರು ಕೂಡ ಬಂದಿರ್ತಾರೆ. ಸೊ ಅದರಲ್ಲಿ ಫಸ್ಟಿಗೆ ನಮ್ಮನ್ನ ನೋಡ್ತಾ ಇರ್ತಾರೆ. ನಮ್ಮನ್ನೇ ಒಂದು ಸಪ್ರೇಟ್ ಒಂದು ಕಡೆ ಕೂರಿಸ್ಬಿಟ್ಟು ಸೊ ಹೋಗಿದ್ವಿ. ಜಾಸ್ತಿ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಯ್ತಿತ್ತು. ನಾವು ಬೇಗನೆ ಒಂದು 9:30ಗೆ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಲೇಟ್ ಆಯಿತು, ಡಾಕ್ಟ್ರ್ ಬರೋದು ಲೇಟ್ ಆಯಿತು. ಆದರೂ ಕೂಡ ಅಲ್ಲಿ ಆಶಾ ಕಾರ್ಯಕರ್ತರೆಲ್ಲ ಇರ್ತಾರಲ್ಲ ಅವರೆಲ್ಲ ಬೇಗ ಬೇಗ ಸ್ವಲ್ಪ ಮಾಡಿಕೊಟ್ರು. ಇನ್ನು ತಾಯಿ ಕಾರ್ಡ್ ಅಂತ ಬಂದರೆ ಹೋಗಿದ್ದ ದಿನವೇ ನಮ್ಮ ಕೈಗೆ ಸಿಗಲ್ಲ. ಅದಕ್ಕೆ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು, ನಂದು ಹಸ್ಬೆಂಡ್ದು, ಹಾಗೆ ಬ್ಯಾಂಕ್ ಪುಸ್ತಕ ಬೇಕು, ಫೋಟೋ ಬೇಕು, ಆಯಿತಾ. ಹಾಗೆ ನಮ್ಮದು ರೇಷನ್ ಕಾರ್ಡ್ ಇರುತ್ತಲ್ಲ ಅದ್ರದ್ದು ನಂಬರ್ ಬೇಕು. ಇಷ್ಟನ್ನ ತಗೊಂಡು ಹೋಗಿದ್ವಿ. ಇನ್ನು ಮಾಮೂಲಿ ಫಸ್ಟ್ ಟೈಮ್ ಹೋಗೋದಾದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಇರುತ್ತಲ್ಲ ಅದೆಲ್ಲ ತಗೊಂಡು ಹೋಗಬೇಕು. ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟ್ ಎಲ್ಲ ಇರುತ್ತಲ್ಲ ಅದ್ರ ರಿಪೋರ್ಟ್ಸ್ ಬಂದಿರುತ್ತೆ ನೋಡಿ, ಅದನ್ನೆಲ್ಲ ತಗೊಂಡು ಹೋಗಬೇಕು. ಸೊ ಅದನ್ನೆಲ್ಲ ತಗೊಂಡು ಹೋದ್ವಿ. ತಗೊಂಡು ಹೋದ್ಮೇಲೆ ಅಂದರೆ ಬೇಗನೆ 1 ಮಂತ್ ಆದಮೇಲೆ ಬರಬೇಕಾಗಿತ್ತು. ನಾನು ಇನ್ನೇನು 2:15 ಆಗಿತ್ತು ಅವಾಗ ಹೋದೆ. ಆವಾಗ ಬೇಗನೆ ಬರಬೇಕಲ್ವ ಅಂತ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಹೋದ್ವಿ. ತಾಯಿ ಕಾರ್ಡ್ ಒರಿಜಿನಲ್ ತಾಯಿ ಕಾರ್ಡ್ ಹೇಗಿರುತ್ತೋ ಸೇಮ್ ಅದೇ ರೀತಿ ಜೆರಾಕ್ಸ್ ಇರುತ್ತಲ್ಲ ಅದ್ರ ಪ್ರಿಂಟೌಟ್ ಎಲ್ಲ ತೊಗೊಂಬರೋಕ್ಕೆ ಹೇಳಿದ್ರು. ತೊಗೊಂಡು ಬಂದ್ವಿ. ಅದರಲ್ಲಿ ಎಲ್ಲ ಫಿಲ್ ಮಾಡಿದ್ರು. ಇನ್ನು 10 to 15 days ಆಗುತ್ತೆ ಬರೋದು ತಾಯಿ ಕಾರ್ಡು ಅಂತ ಹೇಳಿದ್ರು. ತುಂಬಾ ಶೆಕೆ ಯಪ್ಪ. ನಾನು ನಮ್ಮ ಮಮ್ಮಿ ಮನೇಲಿ ಇದ್ದೀನಿ, ಯಾವ ಮನೇಲಿದ್ದರೂ ಶೆಕೆನೇ ಬಿಡಿ. ಆದರೆ ವೆದರ್ ಸಿಕ್ಕಾಪಟ್ಟೆ ಶೆಕೆ, ಆಯಿತಾ. ಹೋದ್ವಿ, ಅಲ್ಲಿ ಎಲ್ಲನೂ ಬರ್ಕೊಟ್ರು. ಮಾಮೂಲಿ ಏನಂದ್ರೆ ಜೆರಾಕ್ಸ್ ಇರುತ್ತಲ್ಲ ತಾಯಿ ಕಾರ್ಡ್ ಅದ್ರಲ್ಲಿ ಬರ್ಕೊಟ್ರು. ನಾನು ತೋರಿಸ್ತೀನಿ ಬೇಕಾದರೆ ಆಮೇಲಿಂದ ನಿಮಗೆ. ಸೊ ಅದರಲ್ಲಿ ಎಲ್ಲನೂ ಫಿಲ್ ಮಾಡಿ ಬರ್ಕೊಟ್ರು. ಇನ್ನು ಒರಿಜಿನಲ್ ಬರೋದು ಇನ್ನು ಲೇಟ್ ಆಗುತ್ತೆ. ಬಂದಾಗ ನಾನು ನಿಮ್ಮ ಊರಲ್ಲಿ ಆಶಾ ಕಾರ್ಯಕರ್ತ ಇರ್ತಾರಲ್ಲ ಅವ್ರ ಹತ್ರ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ನಾವು ಬೆಳಗ್ಗೆ ಹೋಗಿದ್ದೊಂದು 9:30ಗೆ ಹೋದ್ವಿ. ಇನ್ನು ವಾಪಸ್ ಬಂದಿದ್ದು 12:15, 12:45 ಆಗಿತ್ತು. ಅಷ್ಟು ಲೇಟ್ ಆಗೋಯ್ತು. ಇನ್ನು ನನಗೊಂದು ಇಂಜೆಕ್ಷನ್ ಮಾಡಿದ್ರು. ಇನ್ನೂ ಕೂಡ ಪೇಯ್ನ್ ಹೋಗಿಲ್ಲ ನನಗೆ, ಅಷ್ಟು ಪೇಯ್ನು. ಅವ್ರು ಹೇಳಿದ್ರು ನೋವು ಆಗುತ್ತೆ, ತಣ್ಣೀರು ಬಟ್ಟೆ ಹಾಕೊಬೇಕು ಅಂತ. ಸೊ ಇಲ್ಲಿಗೆ ಇಂಜೆಕ್ಷನ್ ಮಾಡಿದ್ರು. ಯಪ್ಪ, ಪಾಪುಗಳಿಗೂ ಅದೇ ಅನಿಸುತ್ತೆ ಚುಚ್ಚೋದು ನನ್ನ ಪ್ರಕಾರ. TT ಇಂಜೆಕ್ಷನ್ ಅಂತಾರಲ್ಲ ಅದೇ ಅನಿಸುತ್ತೆ ನನ್ನ ಪ್ರಕಾರ. ಅಷ್ಟು ನನಗೆ ಗೊತ್ತಿಲ್ಲ ಅದು ಹೆಸರೇನು ಅಂತ. ನನ್ನ ಪ್ರಕಾರ TT ಇಂಜೆಕ್ಷನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಮಾಡಿದ್ರ ಎಷ್ಟು ಪೇಯ್ನ್ ಆಯಿತು ಅಂದರೆ ನಂಗೆ ಮನೇಲಿ ಬಂದು ನಾನು ಬೇಗ ತಣ್ಣೀರು ಬಟ್ಟೆ ಹಾಕೊಂಡು ಮಲ್ಕೊಂಡೆ. ಅಷ್ಟು ಈಗಲೂ ಕೂಡ ಮುಟ್ಟೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಬರುತ್ತೆ. ನೋಡಬೇಕು ಅದು ಯಾವಾಗ ಹೋಗುತ್ತೆ ಅಂತ. ಸೊ ಇಷ್ಟೇ, ಹೋದ್ವಿ ಹಾಸ್ಪಿಟಲ್ಗೆ. ಅವ್ರು ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಎಲ್ಲನೂ ಫಿಲ್ ಮಾಡಿ ಹಿಂಗೆ ನೆಕ್ಸ್ಟ್ ಯಾವಾಗ ಬರಬೇಕಂತನೂ ಆಶಾ ಕಾರ್ಯಕರ್ತೆ ಹತ್ರನೇ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವರು ಅದೇ
ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಅಂತ ಅನ್ಬೋದು ಅಷ್ಟೇ. ಡೂಪ್ಲಿಕೇಟ್ ತಾಯಿ ಕಾರ್ಡನ್ನ ಕೊಟ್ಟರು, ಅಂದರೆ ಅದ್ರ ಜೆರಾಕ್ಸ್ ಸೇಮ್ ತಾಯಿ ಕಾರ್ಡ್ ಹೇಗಿರುತ್ತೋ ಅದೇ ರೀತಿ ಅದ್ರ ಜೆರಾಕ್ಸ್ ಕೊಟ್ಟರು. ಈಗ ಸದ್ಯಕ್ಕೆ ಇಟ್ಕೊಂಡಿರೋ ಒರಿಜಿನಲ್ ಬಂದಾಗ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ನಾವು ಅಲ್ಲಿಂದ ಮನೆಗೆ ಬಂದ್ವಿ ಅಷ್ಟೇನೆ. ಇನ್ನು ಅದ್ರ ಬಗ್ಗೆ ಇನ್ನೇನು ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಮುಂದೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ಇನ್ನೂ ಹೇಳ್ತೀನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ, ಮಿಸ್ಟೇಕಾಗಿ ಹೇಳಿದರೆ ಹಂಗಾರ ಹಿಂಗೆ ಅದು ಅಂತ ನೀವು ರೈಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಇನ್ನು ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ನಂಗೆ ಅಷ್ಟು ಐಡಿಯಾ ಇಲ್ಲ, ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲನೂ ತಿಳ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವ್ಲಾಗಾಗಿ ಬರ್ತಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜಾಸ್ತಿ ಲೆಂತಿರೋ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದೆಲ್ಲ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಮಾಡ್ತಿರೋದ್ರಿಂದ ನಾನು ನಾರ್ಮಲ್ ಡೈಲಿ ವ್ಲಾಗ್ ಮಾಡಾಕ್ಲಾ ಇಲ್ಲ ನನ್ನ ಪರ್ಸ್ನಲ್ ವ್ಲಾಗ್ ಮಾಡ್ಲಾಕ್ಲಾ ಅನ್ನೋದೇ ನನ್ನ ಕನ್ಫ್ಯೂಸು. ಇದೆಲ್ಲ ನಾನು ಮಾಡಿ ಹಂಗೆ ಇಟ್ಕೊಂಡಿರ್ತೀನಿ. ಒನ್ ಡೇ ನಾನು ಇದೆಲ್ಲನೂ ಪೋಸ್ಟ್ ಮಾಡೋದು. ಸೊ ಕನ್ಫ್ಯೂಸ್, ಅದು ಮಾಡಲ ಇದು ಮಾಡಲ ಅಂತ. ಇನ್ಮೇಲಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಇಷ್ಟೆಲ್ಲ ಬೇಕು. ಒರಿಜಿನಲ್ ಬಂದಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಏನು ಇರುತ್ತೆ ಅಂತ. ಸೊ ಇದಿಷ್ಟು ನನ್ನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.